ಕಾಯ್ದುಕೊಳ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಶರ್ಮಿತಾ. ಪರಿಹಾರ ಯಾವ ತರ ಕೊಡ್ತಾರೆ? ಸೀದಾ ವಿಜಯಪುರ ಭಾಗಕ್ಕೆ ಹೋಗೋಣ. ವಿಜಯಪುರದಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ರ್ಯಾಗಿಂಗ್ ಕೇಸ್ 5 ಜನ ಅರೆಸ್ಟ್ ಆಗಿದ್ರು. ಗುರುರಾಜ್, ಫಾಲೋಅಪ್ ಏನಿದೆ? ಶರ್ಮಿತಾ ಏನಂತಂದ್ರೆ ಕಳೆದ ಮಂಗಳವಾರ ವಿಜಯಪುರದ ಅಥಣಿ ರಸ್ತೆಯಲ್ಲಿರುವಂತಹ ಅಲ್ ಅಮೀನ್ ಮೆಡಿಕಲ್ ಕಾಲೇಜಿನಲ್ಲಿ ಕ್ರಿಕೆಟ್ ಆಟದ ವಿಚಾರದ ಬಳಿಕ ಜಮ್ಮು ಕಾಶ್ಮೀರದ ವಿದ್ಯಾರ್ಥಿಗೆ ರ್ಯಾಗಿಂಗ್ ಆಗಿರುತ್ತೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ನಿನ್ನೆ ಕೇಂದ್ರ ಗೃಹ ಸಚಿವ ಮತ್ತೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗೆ ಆ ವಿದ್ಯಾರ್ಥಿ ಟ್ವೀಟರ್ನ ಮಾಡಿರ್ತಾನೆ. ಆ ಪ್ರಕರಣವನ್ನ ಬೆನ್ನತ್ತಿರುವಂತಹ ಪೊಲೀಸರು ಒಟ್ಟು 5 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಜೊತೆಗೆ ಬಂಧಿತ ಆರೋಪಿಗಳ ಸಹಿತ ಅಂತಿಮ ವರ್ಷದ MBBS ವಿದ್ಯಾರ್ಥಿಗಳಾಗಿದ್ದಾರೆ. ವಿಜಯಪುರದ 2, ಬಳ್ಳಾರಿಯ 2 ಮತ್ತೆ ರಾಯಚೂರು 1 ಒಟ್ಟು 5 ಸೀನಿಯರ್ಸ್ ಗಳನ್ನ ಬಂಧಿಸಿ ಈಗ ವಿಚಾರಣೆ ನಡೆಸಿರುತ್ತದೆ. ಮತ್ತೆ ಹುಡುಗನನ್ನ ಈಗ ಹಾಸ್ಟೆಲ್ ಕರ್ಕೊಂಡು ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ಯಾರ್ಯಾರು ಮತ್ತೆ ಬೇರೆ ನಿಮ್ಗೆ ರ್ಯಾಗಿಂಗ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮತ್ತೆ ಈ ತರದ ಪ್ರಕರಣಗಳು ಕಾಲೇಜ್ ಆವರಣದಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಹಿತ ಅವ್ರನ್ನ ಕರ್ಕೊಂಡ್ಬಂದು ತನಿಖೆಯನ್ನ ಮಾಡಿಸ್ತಾ ಇದ್ದಾರೆ. ಆ ವಿದ್ಯಾರ್ಥಿಯವರನ್ನ ಐಡೆಂಟಿಫೈ ಮಾಡಿದ ಬಳಿಕ ಉಳಿದ ಆರೋಪಿಗಳ ಸಹಿತ ಈಗ ಇವತ್ತು ಬಂಧಿಸುವ ಸಾಧ್ಯತೆ ಇರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಸೋ ಮಚ್. 4 ಜನಕ್ಕೂ ವೆರಿ ಕ್ವಿಕ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ. ಮುಂದಿನ ಸುದ್ದಿ, ಮುಡಾ ಕೇಸಲ್ಲಿ ಸಿಎಂಗೆ ಲೋಕ ಕ್ಲೀನ್ ಚಿಟ್. ಹಿಂದೆ ಹೈಕೋರ್ಟ್ಗೆ ಲೋಕಾಯುಕ್ತ ವರದಿ. ಸ್ನೇಹಮಯಿ ಬಿಜೆಪಿಗೆ ಶಾಕ್. ಸಿದ್ದು ಟೀಮ್ಗೆ ಆನೆ ಬಲ. ಇದು ಸಿಎಂಗೆ ಕ್ಲೀನ್ ಚಿಟ್ ಸುದ್ದಿ. ಮುಡಾ ಟೆನ್ಷನ್ ನಲ್ಲಿದ್ದ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಲೋಕಾಯುಕ್ತ ಪೊಲೀಸರು ಸಿಎಂ ಹಾಗೂ ಪತ್ನಿಗೆ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದ್ದಾರೆ. ಮುಡಾ ಹಗರಣ ವಿಚಾರಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು ದೂರುದಾರ ಸ್ನೇಹಮಯಿ ಕೃಷ್ಣರಿಗೆ ಲೋಕಾಯುಕ್ತ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಸಿದ್ದು ಟೀಮ್ ಅಲರ್ಟ್ ಆಗಿದೆ. ಸಿದ್ದರಾಮಯ್ಯ ಸ್ಥಾನದಲ್ಲೇ ಕೂರಿಸೋದಕ್ಕೆ ಪಕ್ಕಾ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಬಜೆಟ್ ತಯಾರಿಯ ಬ್ಯುಸಿಯಲ್ಲಿರುವ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸೈಟ್ ಹಂಚಿಕೆ ಹಗರಣ ಕೇಸ್ನಲ್ಲಿ ತನಿಖೆ ಮಾಡಿರುವ ಮೈಸೂರು ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ನೀಡಿದ್ದಾರೆ. ತನಿಖಾ ವರದಿಯನ್ನ ಇಂದು ಜನಪ್ರತಿನಿಧಿಗಳ ಕೋರ್ಟ್ಗೆ ಸಲ್ಲಿಸಲಿದ್ದಾರೆ. ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ಟೀಮ್ ಹಾಗೂ ಹಿರಿಯ ಅಧಿಕಾರಿಗಳ ತಂಡ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲಿದೆ. ಅದರ ಪೂರ್ವಭಾವಿಯಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಲೋಕಾಯುಕ್ತ ಪೊಲೀಸರು ವಿವರಣೆಯೊಂದಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಸಿಎಂ ಮೇಲಿನ ಆರೋಪಗಳಿಗೆ ಸಾಕ್ಷ್ಯಗಳಿಲ್ಲ ಎಂದು ನೋಟಿಸ್ ಕಾಪಿಯಲ್ಲಿ ಲೋಕಾಯುಕ್ತ ತನಿಖಾಧಿಕಾರಿ ಹೇಳಿದ್ದಾರೆ. ಸಿಎಂ ಸೇರಿದಂತೆ ಮೊದಲ 4 ಆರೋಪಿಗಳ ವಿರುದ್ಧ ಯಾವುದೇ ಸಾಕ್ಷಿಗಳಿಲ್ಲ ಅನ್ನೋದನ್ನ ಸ್ನೇಹಮಯಿ ಕೃಷ್ಣಗೆ ನೀಡಿರುವ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಮೂಲಕ ಆರೋಪಿಗಳಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಪತ್ನಿ BN ಪಾರ್ವತಿ, ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ಹಾಗೂ ಮೂಲ ಭೂಮಾಲೀಕ ದೇವರಾಜು ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಎಂ ಸೇರಿದಂತೆ 4 ವಿರುದ್ಧದ ಆರೋಪಗಳಿಗೆ ಸಾಕ್ಷ್ಯಗಳೇ ಇಲ್ಲ ಎಂಬುದು ಲೋಕಾಯುಕ್ತ ಪೊಲೀಸರ ವಾದ. ಭೂವ್ಯಾಜ್ಯ ಸೈಟ್ ಹಗರಣದ ಕೇಸ್ ಇದಾಗಿದ್ದು ಇದು ಸಿವಿಲ್ ಸ್ವರೂಪದ್ದು. ಈ ಪ್ರಕರಣದಲ್ಲಿ ಯಾವುದೇ ಕ್ರಿಮಿನಲ್ ಅಂಶ ಕಾಣುತ್ತಿಲ್ಲ ಎಂದು ಉಲ್ಲೇಖವಾಗಿದೆ. ಕ್ರಿಮಿನಲ್ ಪ್ರಕರಣ ಆಗದ ಕಾರಣಕ್ಕೆ ಲೋಕಾಯುಕ್ತ ಸಂಸ್ಥೆಯು 4 ಆರೋಪಿಗಳ ವಿರುದ್ಧ ತನಿಖೆ ನಡೆಸಲು ತಕ್ಕುದಾದ ಪ್ರಕರಣ ಅಲ್ಲ ಎಂದು ಹೇಳಲಾಗಿದೆ. ಸೈಟ್ ಹಂಚಿಕೆ ಹಾಗೂ ಅಕ್ರಮದ ಸಂಗತಿ ಅಥವಾ ಮುಡಾ ಬೈಲಾ ಮತ್ತು ಕಾನೂನಿನ ತಪ್ಪು ತಿಳುವಳಿಕೆ ಇದೆ ಎಂದು ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದೇ ಕಾರಣಕ್ಕೆ ಈ ಪ್ರಕರಣವು ಆರೋಪಿಗಳ ವಿರುದ್ಧ ಕ್ರಮ ಜರುಗಿಸಲು ತಕ್ಕದಲ್ಲ ಎಂದು ಹೇಳಲಾಗಿದೆ. ಬಹುಮುಖ್ಯವಾಗಿ ದೂರುದಾರ ಮಾಡಿರುವ ಆರೋಪಗಳಿಗೆ ಪೂರಕವಾದ ಸಾಕ್ಷ್ಯಾಧಾರಗಳ ಕೊರತೆ ಇದೆ. ಆರೋಪಿ 1ರಿಂದ ಆರೋಪಿ 4ರವರೆಗೆ ಇರುವ ಯಾರ ವಿರುದ್ಧವೂ ಸಾಕ್ಷಿಗಳಿಲ್ಲ ಎಂದು ಉಲ್ಲೇಖಿಸಲಾಗಿದೆ. ಉಳಿದಂತೆ ಮುಡಾದಿಂದ 2016ನೇ ಸಾಲಿನಿಂದ 2024ನೇ ಸಾಲಿನವರೆಗೆ ಹಂಚಿಕೆಯಾದ ಸೈಟ್ಗಳ ಬಗ್ಗೆ ತನಿಖೆ ಮಾಡಲಾಗುವುದು. ಸೈಟ್ ಹಂಚಿಕೆಗೆ 50:50 ಅನುಪಾತ ಪಾಲನೆ ಬಗ್ಗೆಯೂ ಹೆಚ್ಚುವರಿ ತನಿಖೆ ನಡೆಸಿ ಕಲಂ 173ರ ಪ್ರಕಾರ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲಾಗುವುದು ಎಂಬ ಅಂಶಗಳನ್ನು ಉಲ್ಲೇಖಿಸಿ ಸ್ನೇಹಮಯಿ ಕೃಷ್ಣಗೆ ನೋಟಿಸ್ ನೀಡಲಾಗಿದೆ. ನೋಟಿಸ್ ಬಗ್ಗೆ ಅಥವಾ ತನಿಖೆ ಬಗ್ಗೆ ಏನೇ ತಕರಾರುಗಳಿದ್ದರೂ 1 ವಾರದೊಳಗೆ ಅದನ್ನು ನ್ಯಾಯಾಲಯಕ್ಕೆ ಹೇಳುವಂತೆಯೂ ನೋಟಿಸ್ನಲ್ಲಿ ಸೂಚಿಸಲಾಗಿದೆ. ಇದನ್ನು ನೋಡುತ್ತಲೇ ದೂರುದಾರ ಸ್ನೇಹಮಯಿ ಕೃಷ್ಣ ಗರಂ ಆಗಿದ್ದಾರೆ. ಅಧಿಕಾರಿಗಳು ಆತ್ಮಸಾಕ್ಷಿ ಮಾರಿಕೊಂಡಿದ್ದು ಈ ಪ್ರಕರಣದಲ್ಲಿ ಸಿಎಂಗೆ ಶಿಕ್ಷೆಯಾಗುವವರೆಗೆ ಬಿಡೋದಿಲ್ಲ ಎಂದು ಶಪಥ ಮಾಡಿದ್ದಾರೆ. ಇಲ್ಲೇ ಗೊತ್ತಾಗುತ್ತೆ ಆದಷ್ಟು ಬೇಗ ಈ ಆರೋಪಿತರನ್ನು ರಕ್ಷಣೆ ಮಾಡುವ ಕೆಲಸ ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ. ನೀವು ನೋಡಬಹುದು, ದಂಡ ಪ್ರಕ್ರಿಯೆ ಸಮಿತಿ ಕಲಂ 173 ನೋಡಬಹುದು. ತನಿಖೆ ಸಂಪೂರ್ಣಗೊಂಡ ನಂತರ ಅಂತಿಮ ವರದಿ ಸಲ್ಲಿಸಬೇಕು ಅಂತ ಹೇಳುತ್ತೆ. ಆದರೆ ಇವರು ತನಿಖೆ ಇನ್ನೂ ಬಾಕಿ ಇಟ್ಕೊಂಡು ಈಗಲೇ ವರದಿ ಸಲ್ಲಿಸ್ತಾ ಇರೋದು ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ಏನು ಆರೋಪಿಗಳಿದ್ರೆ ಅವ್ರ ರಕ್ಷಣೆ ಒಂದು ಕೆಲಸ ಮಾಡಿದ್ರೆ ತನಿಖೆ ಇನ್ನೂ ಬಾಕಿ ಇದೆ. ತನಿಖೆ ಬಾಕಿ ಇದ್ರೂ ಕೂಡ ಇವ್ರು 4 ಜನ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ ಅಂತೇಳಿ ವರದಿಯನ್ನು ಸಲ್ಲಿಸ್ತಾ ಇದ್ದಾರೆ. ಇದನ್ನ ಇಡೀ ರಾಜ್ಯದ ಜನತೆ ಗಮನಿಸಬೇಕಾಗಿದೆ. ನಾನೊಬ್ಬ SLC ಓದಿರೋದ ಸಾಮಾನ್ಯ ವ್ಯಕ್ತಿ ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸಲಿಲ್ಲ ಅಂತಂದ್ರೆ ನಾನು ಸ್ನೇಹಮಯಿ ಕೃಷ್ಣನೇ ಅಲ್ಲ. ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ರು ಕೂಡ
ಸಾಕ್ಷಿದಾರರ ಕೊರತೆ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು 4 ಜನ ಆರೋಪಿಗಳಿದ್ದಾರೆ, ಸಾಕ್ಷಿದಾರರ ಕೊರತೆ ಇದೆ ಅನ್ನೋನಲ್ಲಿ ಅವ್ರ ವಿರುದ್ಧ ಬಿ ಅಂತಿಮ ವರದಿ ಸಲ್ಲಿಸ್ತಾ ಇದೀವಿ. ಇದನ್ನ ನೀವು ನ್ಯಾಯಾಲಯ ಪ್ರಶ್ನೆ ಮಾಡಬಹುದು ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಇವ್ರಿಗೆ ಎಷ್ಟು ತಿಳುವಳಿಕೆ ಇದೆ, ನಾಚಿಕೆ ಆಗ್ಬೇಕ್ರಿ. ಇಂಥ ಒಂದು ವರದಿ ಸಲ್ಲಿಸಿದ್ರು IPS ಓದಬೇಕಾ? ಏನು IPS ಅಂದ್ರೆ ಏನು? ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಕಾನೂನು ಹೇಳ್ತಿದ್ದೀನಿ. ಕ್ಲೀನ್ ಚಿಟ್ ಬೆನ್ನಲ್ಲೇ ಸಿದ್ದು ಟೀಮ್ ಆಕ್ಟಿವ್. 5 ವರ್ಷ ಅಧಿಕಾರದಲ್ಲೇ ಕೂರಿಸಲು ಕಸರತ್ತು. ಲೋಕಾಯುಕ್ತ ಪೊಲೀಸರಿಂದ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಕ್ಕಿರುವಾಗಲೇ 5 ವರ್ಷ ಅಧಿಕಾರದಲ್ಲಿ ಮುಂದುವರಿಸಲು ಆಪ್ತರ ಕಸರತ್ತು ನಡೆದಿದೆ. ಸಿಎಂ ಆಪ್ತರಿಗೆ ಬ್ರಹ್ಮಾಸ್ತ್ರ ಸಿಕ್ಕಿದ್ದು ಸಿಎಂ ರಕ್ಷಿಸುವ ಆಂತರಿಕ ಹೋರಾಟಕ್ಕೆ ಮತ್ತಷ್ಟು ಬಲ ಬಂದಿದೆ. ಡಿಸಿಎಂ ಡಿಕೆಶಿಗೆ ಡೋಂಟ್ ಕೇರ್ ಎನ್ನುತ್ತಿರುವ ಆಪ್ತರ ಹೋರಾಟಕ್ಕೆ ಬೂಸ್ಟ್ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ಕೂಡ ನಾನೇ 5 ವರ್ಷ ಅಧಿಕಾರದಲ್ಲಿ ಮುಂದುವರಿಯುತ್ತೇನೆ ಎಂದು ಬೇಡಿಕೆ ಇಡುವ ಸಾಧ್ಯತೆಗಳಿವೆ. ಡಿಕೆಶಿ ಬಣಕ್ಕೆ ಬಹಿರಂಗವಾಗಿ ಟಾಂಗ್ ಕೊಡಲು ಸಿಎಂ ಆಪ್ತರು ತಂತ್ರ ಮಾಡಿದ್ದು, ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾಯಿಸಿ ಎಂಬ ಒತ್ತಡವನ್ನ ಮತ್ತಷ್ಟು ತೀವ್ರಗೊಳಿಸಲು ಪ್ಲಾನ್ ಮಾಡಿಕೊಳ್ಳುತ್ತಿದ್ದಾರೆ. ಹೈಕಮಾಂಡ್ ನಾಯಕರ ಮೇಲೆ ನಿರಂತರ ಒತ್ತಡ ಹಾಕಿ ಡಿಸಿಎಂ ಡಿಕೆಶಿಗೆ ಪಕ್ಷದ ಮೇಲಿನ ಹಿಡಿತ ತಪ್ಪಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ ಸಿಎಂ ಹುದ್ದೆಗೆ ಲಾಬಿ ನಡೆಸುವ ಡಿಕೆ ಶಿವಕುಮಾರ್ ಪ್ರಯತ್ನಕ್ಕೆ ಹಿನ್ನಡೆ ತರಲು ಮೆಗಾ ಪ್ಲಾನ್ ಮಾಡಲಾಗ್ತಿದೆ. ಈ ಮಧ್ಯೆಯೇ ಸಿಎಂ ಪತ್ನಿ ಪಾರ್ವತಿ ಹಾಗೂ ನಗರಾಭಿವೃದ್ಧಿ ಸಚಿವ ಬೈರ್ತಿ ಸುರೇಶ್ ಅವರಿಗೆ ಇಡಿ ಸಮನ್ಸ್ ಕೇಸ್ ಬಗ್ಗೆ ಧಾರವಾಡ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಬೈರ್ತಿ ಸುರೇಶ್ ಪರ ಈಗಾಗಲೇ ಹಿರಿಯ ವಕೀಲ ಸಿವಿ ನಾಗೇಶ್ ಹಾಗೂ ಸಿಎಂ ಪತ್ನಿ ಪರ ಸಂದೇಶ್ ಚೌಟಾ ವಾದ ಮಾಡಿದ್ದಾರೆ. ಸಿಎಂ ಪತ್ನಿ ಪರ ವಿಕ್ರಮ್ ಹುಯಿಲಗೋಳ ಇಂದು ವಾದ ಮಂಡಿಸಲಿದ್ದಾರೆ. ಬಳಿಕ ಇಡಿ ಪರ ವಕೀಲರು ವಾದ ಮಾಡಲಿದ್ದಾರೆ. ಇಂದಿನ ವಾದ ಹಾಗೂ ಕೋರ್ಟ್ ಕಲಾಪವೂ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.